ಚಿಕ್ಕಿ ಅಂತ. ನೈಟ್ ಟೈಮಲ್ಲಿ ಎಸ್ಪೆಷಲಿ ಹಾಕಿ ಕೂಗ್ತಿದೆ. ಗುಡ್ ಮಾರ್ನಿಂಗ್ ಕುಷ್ಟಗಿ. ನಾನು ಇವಾಗ ಬಿಡ್ತಿದ್ದೀನಿ. ನಮ್ಮ ಬಾಯ್ಸ್ ಎಲ್ಲ ಇಲ್ಲಿ ನೋಡಿ. ಏನು ನೀರು ತಗೊಂಡು ಹೋಗ್ತಿದ್ದೀರಾ? ಎಲ್ಲಿಗೆ ನೀರು ತಗೊಂಡು ಹೋಗ್ತೀರಾ? ಇದು ಮನೆಗೆ ಎಲ್ಲಿಂದ ತಂದಿದ್ದು? ಅಲ್ಲಿಂದ. ಸೊ ಆಯ್ತಾ ಊಟ ತಿಂಡಿ ಎಲ್ಲ? ಏನು ತಿಂಡಿ? ಉಪ್ಪಿಟ್ಟು. ಓಕೆ, ನಾವು ಸಹ ಮುಂದೆ ಹೋಗಿ ಏನಾದರೂ ತಿಂಡಿ ಮಾಡೇ ಇಲ್ಲ. ಸೊ ಕುಷ್ಟಗಿ ಬಾಯ್ ಬಾಯ್, ಟಾಟಾ. ಇವತ್ತು ಕುಷ್ಟಗಿಯಲ್ಲಿ ಮಾರ್ಕೆಟ್ ಸಂತೆ ನೋಡಿ, ಜನರೆಲ್ಲ ಇಲ್ಲಿ ಓಡಾಡ್ತಾನೆ ಇದ್ದಾರೆ. ಬೆಳಿಗ್ಗೆನೆ 9 ಗಂಟೆ ಆಗಿದೆ ಅಷ್ಟೇ. ಸ್ವಲ್ಪ ಮುಂದೆ ಅಲ್ಲಿ NH ಹೈವೇ ಇದೆ, ಅಲ್ಲಿಂದ ನಾವು ಹಂಪಿ ಕಡೆ ಹೋಗೋದಾಗಿದೆ, ಹೊಸಪೇಟೆ ಎಲ್ಲ ಆಗಿ. ಇವತ್ತೇನು ಗೊತ್ತಿಲ್ಲ, ಬೇಗನೆ ಹಸಿವಾಗಿದೆ. ಸೊ ಹೋಟೆಲ್ ನೋಡ್ತಾ ಇದ್ದೀನಿ, ಎಲ್ಲೂ ಕಾಣ್ತಿಲ್ಲ. ಓಕೆ, ಇಲ್ಲೊಂದು ಹೋಟೆಲ್ ಸಿಕ್ತು, ಪುಲಾವ್ ಚಟ್ನಿ. ಸೊ ಇಲ್ಲಿ ನೋಡಿ ಸ್ಪೆಷಲ್ ಎಲ್ಲ ಒಂದೊಂದು ಟೇಬಲಲ್ಲಿ ನೋಡಿ. ಸೊ ಒಂದೇ ನೀರು ಹಾಕೋದು ಕುಡಿಯೋದು. ನಂದು ಬ್ರೇಕ್ಫಾಸ್ಟ್ ಈ ಒಂದು ಹೋಟ್ಲಲ್ಲಾಗಿತ್ತು. ಇಲ್ಲಿ ಸೀನ್ ಏನಂದರೆ, ನಂದು ಪೇಮೆಂಟ್ ವರ್ಕ್ ಆಗ್ತಿರಲಿಲ್ಲ. ಪೇಮೆಂಟ್ ಮಾಡಬೇಕಾದ್ರೆ ಬ್ಯಾಂಕಲ್ಲಿ ಫೇಲ್ಯೂರ್ ಅಂತ ತೋರಿಸಿತ್ತು. ಬಟ್ ಅಂಕಲ್ ಅವರು ಇಟ್ಸ್ ಫೈನ್, ಹೋಗಪ್ಪ ಅಂತ ಹೇಳಿದರು. ಸೊ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ಬೋದು ಅಂಕಲ್ ಅವರಿಗೆ. ಅಂಕಲ್ ಜಿ ಅವ್ರು ಇಲ್ಲೇ ಇದ್ದಾರೆ. ಅಂಕಲ್ ಜಿ ಬಾಯ್ ಬಾಯ್. ಏಯ್ ಕುಷ್ಟಗಿ, ನಾನಿವತ್ತು ನಿಮ್ಮ ಊರಿಗೆ ಬಂದಿದ್ದೀನಿ. ಸಂಜೆ ದಿನವೇ ಬಂದು ಕುಷ್ಟಗಿಗೆ ಬಂದು ರೀಚ್ ಆಗಿದ್ದೀನಿ. ಇವತ್ತು ಭಾನುವಾರ. ಸೊ ಒಂದು ಸ್ಪೆಕ್ಟು ಮತ್ತು ಒಂದು ಮಾಸ್ಕ್ ತೊಗೊಂಡಿದ್ದೀನಿ. ತುಂಬಾ ಧೂಳಾಗುತ್ತೆ ಹೋಗೋ ಹೈವೇಲಿ, ತುಂಬ ಬಿಸಿಲು ಇದೆ. ಸೊ ಇದು ಕಂಫರ್ಟೇಬಲ್ ಅಂತ ಹೇಳೋಣ. ಸೊ ಸಂತೆಲಿ ಬಂದು 2 ಪರ್ಚೇಸ್ ಮಾಡಿದ್ದೀನಿ ನಾನು. ಆಮೇಲೆ ನೋಡಿ ಸೈಕಲ್ ಇಲ್ಲಿದೆ. ಸೊ ಇವತ್ತು ಹಂಪಿ ಕಡೆ ಹೋಗ್ಲಿಕ್ಕಿದೆ. ಹಂಪಿ ಹೊಸಪೇಟೆಯಾಗಿ ಹಂಪಿಗೆ ಹೋಗೋದಲ್ಲ, ಹೊಸಪೇಟೆಗೆ ಹೋಗೋದು. ಸೊ ನಮ್ಮ ಬ್ರೋ ಅಲ್ಲಿ ನೋಡಿ ಬಾಯಲ್ಲಿ ಇಲ್ಲಿದ್ದಾನೆ. ಹೇಗಿದೆಯಾ ಬ್ರೋ? ಚೆನ್ನಾಗಿದೆಯಾ? ಆ್ಯಸ್ ಎ ವ್ಲಾಗರ್ ಆಗಿ ಒಂದು ಹ್ಯಾಪಿ ಮೂಮೆಂಟ್ ಏನಂತ ಹೇಳಿದ್ರೆ, ಬ್ರೋ ಅವರು ನಮ್ಮ ಹತ್ರ ಬಂದು ಎಲ್ಲ ನೋಡಿದ್ದೀನಿ ಅಂತ, ನಾನೆಲ್ಲ ಇನ್ಸ್ಟಾಗ್ರಾಮಲ್ಲಿ ಅಂತ. ಸೊ ಎಕ್ಸಾಕ್ಟ್ಲಿ ಯಾವುದು ಅಂತ ಹೇಳಿದ್ರು. ಸೊ ಬ್ರೋ ಆಲ್ರೆಡಿ ಫಾಲೋ ಮಾಡ್ತಿದ್ದಾರೆ. ತುಂಬಾ ಖುಷಿ ಆಯ್ತು ಬ್ರೋ ಕೇಳಿ. 11 o'clock ಆಗ್ತಾ ಬಂತು. ಇಲ್ಲಿಂದ ಹೊಸಪೇಟೆಗೆ 59 ಕಿಲೋಮೀಟರ್ಸ್ ಇದೆ. ನೋಡಿ, ನಾನು ಫುಲ್ ಕವರ್ ಆಗಿಬಿಟ್ಟಿದ್ದೀನಿ. ತಲೆಯಲ್ಲಿ ಹ್ಯಾಟ್ ಆಗಿದ್ದೀನಿ, ಸ್ವಲ್ಪ ಶೀತ ಆಗಿದೆ. ಹೋಗೋ ಹೈವೇ ಎಲ್ಲ ಧೂಳು ಬರೋದ್ರಿಂದ ಮುಖಕ್ಕೆ ಮಾಸ್ಕ್ ಹಾಕೊಂಡಿದ್ದೀನಿ. ರೋಡ್ ನೋಡಿ ಯಾವ ಥರ ಸ್ಟ್ರೈಟ್ ಆಗಿದೆ ಅಂದರೆ, ಹಿಂದ್ಗಡೆ ನೋಡಿ ಎಲ್ಲಿಂದ ಬಂತು ಯಾವ ಥರ ಸ್ಟ್ರೈಟ್ ಆಗಿದೆ ಅಂತ. ತುಂಬಾ ಸ್ಟ್ರೈಟ್ ಆಗಿರುತ್ತೆ ಒಂದೊಂದು ಹೈವೇ ಎಲ್ಲ. ಅಲ್ಲಿ ನೋಡಿದರೆ ನಮಗೆ ತುಂಬಾ ಟಯರ್ಡ್ ಥರ ಫೀಲ್ ಆಗುತ್ತೆ. ಬಟ್ ನಾನು ಇಲ್ಲಿ ಮಾತ್ರ ಇಷ್ಟು ಮಾತ್ರ ನೋಡ್ತಾ ಹೋಗೋದು. ಸೊ ಅಲ್ಲಿಗೆ ಹೋಗಿ ಯಾವ ಥರ ಮೂಡ್ತಿ ಅಂತ ಗೊತ್ತಾಗಲ್ಲ. ನಮ್ದು ದೊಡ್ಡ ಪ್ಲ್ಯಾನ್ ಇದ್ದರೆ ಅದು ಚಂಕ್ಸಾಗಿ ಮಾಡಬೇಕು. ಸಣ್ಣ ಪಾರ್ಟಾಗಿ ಪ್ಲ್ಯಾನ್ ಮಾಡಿದರೆ ನಾವು ಆ ದೊಡ್ಡ ಪ್ಲ್ಯಾನಿಗೆ ಯಾವ ಥರ ಮುಗಿಸ್ತೀವಿ ಅಂತ ನಮಗೆ ಗೊತ್ತಾಗಲ್ಲ ಅಂತ. ಅದೇ ಥರ ಇದು. ಅಷ್ಟು ದೊಡ್ಡ ಅಪ್ ನೋಡೋದಕ್ಕಿಂತ ಇಲ್ಲಿ ಮುಂದೆ ರೋಡ್ ಮಾತ್ರ ನೋಡ್ತಾ ಹೋದರೆ ಎಷ್ಟು ಬೇಗ ಅಪ್ಪಿ ರೀಚ್ ಆಗ್ತೀವಿ ಅಂತ ನಮಗೆ ಗೊತ್ತಾಗಲ್ಲ. ನೈಟ್ ಟೈಮಲ್ಲಿ ಎಸ್ಪೆಷಲಿ ಏನಂತ ಹೇಳಿದರೆ, ನಮಗೆ ಅಪ್ ಡೌನ್ ಏನು ಕಾಣಿಸಲ್ಲ ಅಷ್ಟು ಫ್ಲ್ಯಾಶಾಗಿ. ಸೊ ಇವನ್ ಅಪ್ಪಿದ್ರೂ ನಾನು ತುಂಬ ಲೈಕ್ ಫೋರ್ಸಲ್ಲಿ ಹೋಗ್ತೀನಿ, ಡೌನಲ್ಲಿ ಬರೋದು ಒಂದು ಆ್ಯಾವ್ರೇಜ್ ಫೋರ್ಸಲ್ಲಿ ಹೋಗ್ತೀನಿ. ಸೊ ಅದು ಮಾರ್ನಿಂಗ್ ಟೈಮಲ್ಲಿ ಆಗಿದ್ರೆ ಅಪ್ಪಲ್ಲ ಅಂತೇಳಿ ನಂದೇ ಆಟೋಮೆಟಿಕ್ಕಾಗಿ ಸ್ಪೀಡ್ ಕಮ್ಮಿ ಆಗುತ್ತೆ. ಸಬ್ಕಾನ್ಷಿಯಸ್ ಮೈಂಡ್ ಅಂತ ಹೇಳ್ತೀವಲ್ಲ, ದ್ಯಾಟ್ಸ್ ಲಿಟ್ರಲಿ ಟ್ರೂ ಅಂತ ಹೇಳ್ಬೋದು. ತುಂಬಾ ಬಿಸಿಲಿದೆ ಮಾತ್ರ. ಅರೌಂಡ್ 11 o'clock ಆಗ್ತಾ ಬಂತು ಅನಿಸುತ್ತೆ. 11:30 ಆಯ್ತು ಅನಿಸುತ್ತೆ. ಇಲ್ಲಿಂದ ಹೊಸಪೇಟೆಗೆ 53 ಏನೋ ಇದೆ, ಗೊತ್ತಿಲ್ಲ. ನೀರು ಕುಡಿಯೋಣ ಅಂತ ಅನಿಸ್ತಿದೆ. ಈ ಬಿಸಿಲಿಗೆ ನೀರಿಲ್ಲ ಅಂದರೆ ಆಗೋದಿಲ್ಲ ಮಾತ್ರ. ಆಲ್ರೆಡಿ ಯಾವಾಗ ಒಂದು ರೀಲಲ್ಲಿ ಹೇಳಿದೆ, ಸೊ ಎವ್ರಿ 10 kilometersಗೆ 1/2 liter ಅಷ್ಟೇ ನೀರು ಕನ್ಸ್ಯೂಮ್ ಮಾಡ್ತೀನಿ. ಬಿಸಿಲು ಆ ಥರ ಇರೋದ್ರಿಂದ ಅವಾಗ ತೋರಿಸ್ತಾ ಹೋಗುತ್ತೆ, ಬಾಡಿ ಅವಾಗವಾಗ ಕೇಳ್ತಿರುತ್ತೆ ನೀರನ್ನ. ಇಲ್ಲಿಂದ ನೋಡಿ ಹೊಸಪೇಟೆಗೆ 48 ಕಿಲೋಮೀಟರ್ ಇದೆ. ಚಿತ್ರದುರ್ಗ 168 ಕಿಲೋಮೀಟರ್ಸ್ ಇದೆ. ಸೊ ಹೊಸಪೇಟೆ ಆಗಿ ಅಲ್ಲಿಂದ ಲೆಫ್ಟ್ ಇಲ್ಲಿ ಹಂಪಿ ಹೋಗ್ಬೇಕಂದ್ರೆ. ಸೊ ಬಿಸಿಲು ನೋಡಿ ತುಂಬಾ ಬಿಸಿಲು ಇದೆ. ಮತ್ತು ಇದು ನೋಡಿ ಚಿಕ್ಕಿ ಅಂತ, ನಾವು ಚಿಕ್ಕಿ ಅಂತ ಹೇಳ್ತೀವಿ, ನೀವು ಏನಂತ ಹೇಳ್ತೀವಿ ಗೊತ್ತಿಲ್ಲ. ಸೊ ಚಿಕ್ಕಿ ಅಂತ ನಮ್ಮ ಅಜ್ಜಿ ಎಲ್ಲ ಮಾಡ್ತಿದ್ರು ಇದು ಮನೆಯಲ್ಲಿ. ನಾನು ಕಾಲೇಜ್ ಹೋಗ್ತಿರ್ಬೇಕಾದ್ರೆ ನಮ್ಮ ಅಜ್ಜಿ ಮನೇಲಾಗಿತ್ತು, ನಾನು ಸ್ಟೇ ಆಗ್ತಿದ್ದು. ಸೊ ಅವಾಗ ಚಿಕ್ಕಿ ಎಲ್ಲ ಅಜ್ಜಿ ಮಾಡ್ತಿದ್ರು, ತುಂಬಾ ಬೇರೆ ತಿಂಡಿ ಎಲ್ಲ ಮಾಡ್ತಿದ್ರು. ಅದೆಲ್ಲ ನೆನಪಾಗ್ತಿದೆ ಈ ಒಂದು ಮೂಮೆಂಟಲ್ಲಿ. ಗುಂಡಾಲೆ ಪೇಟೆ ಪಾಸ್ ಆಗಿದ್ದೀನಿ. ಸೊ ಗುಂಡಾಲೆ ಹಿಂದ್ಗಡೆಯಿಂದ ಪಾಸ್ ಆಗ್ತಿದೆ. ಸೊ ಇಲ್ಲಿ ನೋಡಿ ಮುಂದ್ಗಡೆ ನಿಮಗೆ ನೋಡ್ಬೋದು ಆ ಫ್ಯಾನ್ ಥರ. ಸೊ ವಿಂಡ್ ಎಲ್ಲ ಎನರ್ಜಿ ಇಲ್ಲಿ ಜನ್ರೇಟ್ ಮಾಡ್ತಾರೆ. ಹೊಸಪೇಟೆಗೆ 43 ಕಿಲೋಮೀಟರ್ಸ್ ಇದೆ. ಸೊ ಟೈಮಿಗೆ ಅರೌಂಡ್ 12:30 12:40 ಆಗ್ತಾ ಬಂತು. ಸೊ ನಾನು ಲಂಚ್ ಅಲ್ಲೋಗಿ ಮಾಡೋಣ ಪ್ಲ್ಯಾನ್ ಮಾಡಿದ್ದೀನಿ. ಅರೌಂಡ್ 2:30 ಆಗುವಾಗ ರೀಚ್ ಆಗ್ತಾನೆ, ಇಫ್ ಇನ್ ಕೇಸ್ ನಾನು ಹೋಗ್ತಾನೆ ಇದ್ದರೆ. ಬಟ್ ಹೇಳೋಕ್ಕಾಗಲ್ಲ, ಈ ಬಿಸಿಲಲ್ಲಿ ಸಮ್ಟೈಮ್ಸ್ ಟೈರ್ಡ್ ಆದರೆ ಎಲ್ಲಾದರೂ ನಿಲ್ಲಿಸ್ಬೇಕಾಗುತ್ತೆ. ನೋಡಿ ಅಲ್ಲಿ ಕಾಣ್ತಿದೆಯಲ್ಲ, ಆ ಒಂದು ಹಿಂದೆ ಟ್ರಕ್ಕಲ್ಲಿ ಇದರಲ್ಲಿ ಮತ್ತು ಅಲ್ಲೊಂದು ಕಾಣ್ತಿದೆ. ಸೊ ಅಲ್ಲಿಂದ ಇಲ್ಲಿ ನೋಡಿ ಈ ಫ್ಯಾನ್ ಎಷ್ಟು ಸಣ್ಣದಾಗಿ ಕಾಣ್ತಿದೆ, ಬಟ್ ಒಂದೊಂದು ಪೀಸ್ ನೋಡಿ ಯಾವ ಥರ ಇದೆ ಅಂತ. ಸೊ ಅಂಕಲ್ ಜಿ ಅವ್ರು ಹೇಳಿದರು ಅದೇ ಅಂತ. ಸೊ ನೋಡಿ ಎಷ್ಟು ಉದ್ದ ಇದೆ, ಎಷ್ಟು ಅಗಲ ಇದೆ ಅಂತ. ಬಟ್ ಇಲ್ಲಿಂದ ನೋಡಬೇಕಾದ್ರೆ ಎಷ್ಟು ಸಣ್ಣದಾಗಿ ಕಾಣ್ತಿದೆ ನೋಡಿ. ಸೊ ಮೇಲೆದು ಒಂದೊಂದು ಫ್ಯಾನ್ ಇದೆಯಲ್ಲ, ಆ ಒಂದು ಫ್ಯಾನನ್ನು ಆ ಒಂದೊಂದು ರೆಕ್ಕೆ ಅದನ್ನೂ ತಗೊಂಡು ಹೋಗ್ತಿರ್ತಾರೆ ಲಾರಿಯಲ್ಲಿ. ಸೊ ಆ ಒಂದು ಸೀನರಿ ಸಿಕ್ಕಿದ್ರೆ ಸರ್ ನೋಡೋಣ. ಸೊ ಇದು ನೋಡಿ ಅಲ್ಲಿ ಕಾಣ್ತಿದೆ, ಆರೆಂಜ್ ಕಾಣ್ತಿದೆಯಲ್ಲ ನಿಮಗೆ ಟಾಪಲ್ಲಿ. ಸೊ ಇಲ್ಲಿ ನೋಡಿ ಇದರಲ್ಲಿ ಆರೆಂಜಲ್ಲಿ ಇಲ್ಲಿ ಎಷ್ಟು ದೊಡ್ಡದಿದೆ, ಅದರಲ್ಲಿ ಎಷ್ಟು ಸಣ್ಣದಾಗಿ ಕಾಣ್ತಿದೆ. ಒಂದು ವಿಂಡ್ ಎನರ್ಜಿ ಜನ್ರೇಟ್ ಮಾಡಬೇಕಾದ್ರೆ ಅದೆಷ್ಟು ಎಫರ್ಟ್ ಇದೆ ಅಂತ ನೋಡಿ. ಸೊ ಬರಬೇಕು, ಇಲ್ಲಿ ಬಂದು ಈ ಥರ ಫಿಕ್ಸ್ ಮಾಡಬೇಕು. ಅದು ಅನರ್, ಓಕೆ, ಪೊಮೊಗ್ರೆನೇಟ್ ಆಗಿದೆ ಅದು. ಸೊ ಅನರ್ನ ಯಾವ ಥರ ಬೆಳೀತಿದೆ ನೋಡಿ. ಅದ್ರ ಮೇಲೆ ಕಂಪ್ಲೀಟ್ಲಿ ಕವರ್ ಮಾಡಿ ಒಳಗಿಂದ ರೆಡ್ ಕಲರಾಗಿ ನೋಡ್ಬೋದು. ಸೊ ಕಂಪ್ಲೀಟ್ ಒಂದು ಅನರ್ ತೋಟ ಆಗಿದೆ ಇದು. ಹೊಸಪೇಟೆಗೆ ಎಷ್ಟಿದೆ ಅಂಕಲ್? 45 ಇದೆಯಲ್ಲ.
45 ಇದೆ. ಬಟ್ ತುಂಬ ಬಿಸಿಲಿದೆ. ಈ ಬಿಸಿಲಲ್ಲಿ ಹೋಗೋಕೆ ತುಂಬ ಕಷ್ಟನೇ ಹೇಳೋದು. ಬೆಳಿಗ್ಗೆ ರಾತ್ರಿ ಚಳಿ ಇರುತ್ತೆ, ಮಧ್ಯಾಹ್ನ ಮಾತ್ರ ಬಿಸಿಲು ತಡೆಯೋಕ್ಕಾಗಲ್ಲ ಇಲ್ಲಿ. ಅದಕ್ಕೆ ಒಂದು ಎಳ್ಳೀರು ಕುಡಿಯೋಣ ಅಂತ ಎಳ್ಳೀರು ಹತ್ರ ಬಂದಿದ್ದು. ಅಂಕಲ್ ಅವ್ರದ್ದು ಎಳ್ಳೀರು ಜ್ಯೂಸ್. ಅಂಕಲ್ ಇದು ಯಾವ ಇದು? ಚಳ್ಳಾರಿ ಕ್ರಾಸ್. ಚಳ್ಳಾರಿ ಕ್ರಾಸ್ ಅಲ್ಲ, ಕೊಪ್ಪಳ ಡಿಸ್ಟ್ರಿಕ್ಟ್ ಆಗುತ್ತೆ. ಇದ್ರ ಗಂಜಿ ಇದೆಯಲ್ಲ ತುಂಬ ಚೆನ್ನಾಗಿರುತ್ತೆ. ಹಂಪಿ ಕಡೆ ಹೋಗ್ತಿರ್ಬೇಕಾದ್ರೆ ನೋಡಿ ಇಲ್ಲಿ ತುಂಬಾ ಬಿಸಿಲಿದೆ ಮಾತ್ರ. ಬೆಳಿಗ್ಗೆ ರಾತ್ರಿ ತುಂಬಾ ಚಳಿ ಇರುತ್ತೆ, ಮತ್ತೆ ಮಧ್ಯಾಹ್ನ ಆಗಬೇಕಾದ್ರೆ ನೆಕ್ಸ್ಟ್ ಲೆವೆಲ್ ಬಿಸಿ. ಯಾಕೆ ಇಲ್ಲಿ ಈ ಥರ ಬಿಸಿಲು? ಇದು ಗುಡ್ಡಗಾಡಿದೆ, ಕಲ್ಗುಡ್ಡ ಇರೋದ್ರಿಂದ ಜಾಸ್ತಿ ಆಗಿದ್ರಿಂದ ಬಿಸಿಲು ಜಾಸ್ತಿ. ಮಧ್ಯಾಹ್ನ ಆಲ್ಮೋಸ್ಟ್ ಇಲ್ಲಿ ವೆದರ್ ಹಿಂಗೆ ಇರುತ್ತೆ. ಬಟ್ ಈಗ ಚಳಿಗಾಲ ಅಲ್ಲ, ಬೆಳಿಗ್ಗೆ ರಾತ್ರಿ ಚಳಿ ಇರುತ್ತೆ, ಮಧ್ಯಾಹ್ನ ಯಾವಾಗಲೂ ಇಲ್ಲಿ ಬಿಸಿಲೇ ಇರುತ್ತೆ. ಮಳೆಗಾಲದಲ್ಲಿ ಅಷ್ಟೇ ನಾರ್ಮಲ್, ಬಟ್ ಯಾವಾಗಲೂ ಬಿಸಿಲೇ ಜಾಸ್ತಿ ಅಲ್ಲ. ಸೊ ಗುಡ್ಡ ಬಿಸಿಲು ಆಲ್ಮೋಸ್ಟ್. ಏನಲ್ಲಿ ರಾಯಚೂರು, ಕೊಪ್ಪಳ ಇಲ್ಲೆಲ್ಲ ಇರೋದೇ ಬಹಳ ಬಿಸಿಲು. ಈ ಸೈಡ್ ಹೋದ್ರೆ ಕೊಪ್ಪಳ ಬರುತ್ತೆ, ರಾಯಚೂರು ಬರುತ್ತಲ್ಲ. ನೋಡಿ ಯಾವ ತರ ಬಿಸಿಲು, ಗುಡ್ಡಗಳು ಇರೋದ್ರಿಂದ ಈ ತರ ಬಿಸಿಲು ಬರ್ತಿದೆ. ಈ ಊರ ಹೆಸರು ತಿಮ್ಮಾಪುರ ಕ್ರಾಸ್ ಅಲ್ಲ. ಅಂಕಲ್ ಹೇಳಿದ್ದು ಎಕ್ಸಾಕ್ಟ್ ಅಂತಾನೆ ಹೇಳ್ಬೋದು. ಇಲ್ಲಿ ನೋಡಿ ಕಲ್ಗಳಾಗಿ ಗುಡ್ಡಗಳಾಗಿ. ಸೊ ಇದರಿಂದಾಗಿ ಮಾರ್ನಿಂಗ್ ಟೈಮಲ್ಲಿ, ಈವ್ನಿಂಗ್ ಟೈಮಲ್ಲಿ ತುಂಬಾ ಚಳಿ ಇರುತ್ತೆ, ಮತ್ತು ಮಧ್ಯಾಹ್ನ ಟೈಮಲ್ಲಿ ತುಂಬಾ ಬಿಸಿಲಿರುತ್ತೆ. ಬಟ್ ಇವಾಗ ನಾನು ರೈಡ್ ಮಾಡ್ತಿರ್ಬೇಕು, ನನಗೆ ಯಾವ ಥರ ಫೀಲ್ ಆಗ್ತಿದೆ ಅಂದರೆ ಬಿಸಿಲಿದೆ ಒಂದು ಸೈಡಲ್ಲಿ, ಗ್ಯಾಸ್ ಆಗಿದ್ದರಿಂದ ಅಷ್ಟೊಂದು ಎಫೆಕ್ಟ್ ಸಿಗ್ತಿಲ್ಲ. ಮತ್ತು ಗಾಳಿ ಬರ್ತಿರೋದು ಸ್ವಲ್ಪ ಕೂಲಾಗಿದೆ, ತಣುಪಾಗಿರೋ ಗಾಳಿ ಬರ್ತಿದೆ. ಬಟ್ ಬಿಸಿಲಿದೆ, ಆ ಒಂದು ಫೀಲ್ನಲ್ಲಿ ಇವಾಗ ಸಿಗ್ತಿದೆ. ನೋಡಿ ಇಲ್ಲಿ ಫುಲ್ ಕಂಪ್ಲೀಟ್ ಕಲ್ಗಳಾಗಿ. ಅಂಕಲ್ ಇದು ಯಾವ್ದೂರು? ಹೊಸೂರು ಕ್ರಾಸ್ ಅಲ್ಲ. ಸೊ ಹೋಗ್ತಿರ್ಬೇಕಾದ್ರೆ ನಮಗೆ ಅಂಕಲ್ ಅವ್ರು ಸಿಕ್ಕಿದ್ರು, ಹೋಗ್ತಾ ಇದ್ದೀವಿ, ಸೊ ಮಾತುಕತೆ ಎಲ್ಲ ಈ ಥರ ವಿಚಾರಿಸಿದ್ರು ಅವರು. ಸೊ ಈ ಥರ ತುಂಬ ಜನರು ಬರೋ ದಾರಿಯಲ್ಲಿ ಸಿಗ್ತಾನೆ ಇದ್ರು ಅಂಕಲ್. ತುಂಬಾ ಖುಷಿ ಆಗುತ್ತೆ, ಬಂದು ನಿಲ್ಲಿಸಿ ಸ್ಲೋ ಮಾಡಿ ವಿಚಾರಿಸ್ಬೇಕಾದ್ರೆ. 4,000 ಆಯಿತು. ಥ್ಯಾಂಕ್ ಯು ಅಂಕಲ್. ಸೊ ಒಂದು ಟ್ರೈ ಮಾಡಿದ ಅಂಕಲ್, ಆಗುತ್ತಾ ಇಲ್ವ ಅಂತ ಅಡ್ವೆಂಚರ್ ಆಗಿ. ಬಟ್ ಏನು ಮಾಡೋದು, ದೇವರಿದಿಂದ ಆಯಿತು, ಇಲ್ಲಿ ತನಕ ರೀಚ್ ಆಗಿದ್ದೀನಿ. ಇನ್ನು ಸ್ವಲ್ಪ ಇರುತ್ತೆ ಚಿಕ್ಕಮಂಗ್ಳೂರಿಗೆ ಲಾಸ್ಟ್ ಮಾಡ್ತಿದ್ದೀನಿ. ನೀವು ಯಾವ ಕಡೆ ಹೋಗಿದ್ದೀರಾ? ಇಲ್ಲೇ ಹತ್ರ, 6 ಕಿಲೋಮೀಟರ್ ಇದೆ. ಎನಿವೇ ಸಿಗೋಣ, ಸಿಕ್ಕಿದ್ದು ಖುಷಿ ಆಯಿತು. ಬಾಯ್ ಬಾಯ್. ಆ ಫ್ಯಾನ್ ಒಂದು ಹ್ಯಾಂಡ್ ನೋಡಿ ಅಲ್ಲಿ, ಆ ಲಾರಿಲಿ ಎಷ್ಟು ಉದ್ದ ಇದೆ ಅಂತ. ಸೊ ನಮಗೆ ಆ ಫ್ಯಾನ್ ಅಲ್ಲಿ ನೋಡಬೇಕಾದ್ರೆ ರಿಯಲಿಸ್ಟಿಕ್ ಆಗಿ ಅದಷ್ಟು ಫೀಲ್ ಆಗಲ್ಲ. ಬಟ್ ಇಲ್ಲಿ ನೋಡಿ ಎಷ್ಟು ಉದ್ದ ಇದೆ ಅಂತ. ಹಿಂದ್ಗಡೆ ಹುಂದೂನ್ ಹೊಸಪೇಟೆ ಹೈವೇ ಮಿಡಲ್ ಬರೋ ಒಂದು ಟೋಲ್ ಪಾಸ್ ಆಯಿತು. ಸೊ ಆ ಟೋಲ್ ಇವಾಗ ಪಾಸ್ ಆಗಿದ್ದಷ್ಟೇ ಲಾರೀಸ್ಗಳು ತುಂಬ ನಿಂತ್ಕೊಂಡಿದೆ. ಸೊ ಇಲ್ಲಿಂದ ಹೊಸಪೇಟೆಗೆ ಅರೌಂಡ್ 18 ಕಿಲೋಮೀಟರ್ಸ್ ಇದೆ. ಇವಾಗ ಟೈಮ್ ಅರೌಂಡ್ 3 ಆಗ್ತಾ ಬಂತು. ಆ ಕಡೆ ರೋಡ್ ಏನೋ ಕೆಲಸ ಆಗ್ತಿದೆ. ಸೊ ಅದರಿಂದಾಗಿ ಆ ಕಡೆಯಿಂದ ಈ ಕಡೆ ವೆಹಿಕಲ್ಸ್ ಎಲ್ಲ ಒಂದೇ ಇದರಲ್ಲಿ ಹೋಗ್ತಿದೆ. ಸೊ ಹಿಂದ್ಗಡೆ ಲಾರಿ ಇದೆ, ಮುಂದೆ ಲಾರಿ ಇದೆ. ಸೊ ಅಲ್ಲಿ ನೋಡಿ ಇನ್ನೊಂದು ಇಂಟ್ರೆಸ್ಟಿಂಗ್ ಟ್ರೈನ್ ಬರ್ತಿದೆ, ಗೂಡ್ಸ್ ಟ್ರೈನ್. ಓ ಮೈ ಗಾಶ್, ಹಿಂದ್ಗಡೆಯಿಂದ ಲಾರಿ ಬರ್ತಿದೆ ನೋಡಿ. ಓ ಮೈ ಗಾಡ್, ಅಲ್ಲಿ ನೋಡಿ ಗೂಡ್ಸ್ ಟ್ರೈನ್ ಹೋಗ್ತಿರೋದು. ಹೊಸಪೇಟೆಗೆ ಅರೌಂಡ್ 9 ಕಿಲೋಮೀಟರ್ಸ್ ಇದೆ. ಸೊ ಅರೌಂಡ್ ನಮ್ಮ ಹಂಪಿ ಹತ್ರ ಇತ್ತು. ಹೋಟೆಲ್ ತೋರಿಸ, ಇಲ್ಲೋಗಿ ಫುಡ್ ಮಾಡಬೇಕೀಗ. ಸೊ ಲಂಚ್ ಟೈಮ್ ಆಯಿತು. ಸೊ ಗಂಟೆ 3:30 ಆಯಿತು ಅನ್ಸುತ್ತಲ್ಲ. ಫುಡ್ ಮಾಡಿ ಮುಗಿಯೋ ಟೈಮ್ ಆಯಿತು ಇವಾಗ. ಸೊ ಇವಾಗ ಮಾಡ್ತಾ ಇದ್ದೀನಿ. ಇಲ್ಲಿಂದ ಹಂಪಿಗೆ ಅರೌಂಡ್ 15 ಕಿಲೋಮೀಟರ್ಸ್ ಆಗೋಣ. 15 ಕಿಲೋಮೀಟರ್ಸ್ ಇದೆ. ಸೊ ಬನ್ನಿ ಲಂಚ್ ಆಗಿ ಹಂಪಿ ಕಡೆ ಹೋಗುವ. ಇವಾಗ 3:18, 3:15 ಆಗಿಲ್ಲ ಇನ್ನು. ಸೊ ಟೈಮ್ ಇದೆ, ಒಂದು 4:15ಗೆ ಹಂಪಿ ಮುಟ್ಟೋ ಥರ ಹೋಗುವ ಬನ್ನಿ. ನಾನೀಗ ಹೋಗ್ತೀವಿ ಬಿಡ್ಜಿ ಅಡಿಯಲ್ಲಿ ತುಂಗಭದ್ರಾ ನದಿ ಹೋಗ್ತೀವಿ ನೋಡಿ. ಹಂಪಿ ಇದ್ರ ಪಕ್ಕನೇ ಆಗಿ ಹಂಪಿ ಸಿಚುವೇಟ್ ಆಗುತ್ತೆ. ಇವಾಗ ನೋಡಿ ಇನ್ನೊಂದು ಬ್ರಿಡ್ಜ್ ಬರ್ತಿದೆ, ಇದ್ರಡಿಯಲ್ಲಿ ತುಂಗಭದ್ರಾ ನದಿ ಹೋಗ್ತಿದೆ. ಸೊ ಹೊಸಪೇಟೆ ರೀಚ್ ಆಗಿಂದ ಸ್ವಲ್ಪ ಮೊದಲು 2 ಬ್ರಿಡ್ಜ್ ಸಿಗುತ್ತೆ. 2 ಬ್ರಿಡ್ಜಲ್ಲೂ ತುಂಗಭದ್ರಾ ನದಿ ಎರಡಾಗಿ ಹೋಗುತ್ತೆ. ಮತ್ತೆ ಅಲ್ಲಿ ಮುಂದೆ ಹೋಗಿ ಮತ್ತೆ ಒಂದಾಗುತ್ತೆ ಬ್ರೋ. ಮತ್ತೆ ಇನ್ನೊಂದು ಇಲ್ಲಿ ನೋಡಿ ತುಂಗಭದ್ರಾ ಕ್ಯಾನಲ್. ಸೊ ತುಂಗಭದ್ರಾ ಕ್ಯಾನಲ್ ಅಲ್ಲಿ 2 ಬ್ರಿಡ್ಜ್ ಸಿಗ್ತಿದ್ದು. 3ನೇ ಬ್ರಿಡ್ಜ್ ಅಲೆಪೇಲೆ ತೀರ್ತಾರೆ. ಅಲೆಪೇಲೆ ಬೋಟ್ ಎಲ್ಲ ಸರ್ವಿಸ್ ಆಗ್ತಿತ್ತು. ಅದೇ ಇಲ್ಲಿ ನೋಡಿ ಕ್ಯಾನಲ್ ಯಾವ ಥರ ಹೋಗ್ತಿತ್ತು, ರೋಡ್ ಥರನೇ ಹೋಗ್ತಾನೆ ಇದೆ. ಇದು ಹಂಪಿ ತನಕ ಹೋಗ್ತಾನೆ ಇರುತ್ತೆ ಅಂತ. ಅಲ್ಲಿ ನೋಡಿ ಹಿಲ್ ಟಾಪಲ್ಲಿ ಟರ್ಬನ್ಸ್ ಅಲ್ಲಿ ನೀವು ನೋಡ್ಬೋದು. ಆ ಫ್ಯಾನ್ ಹೇಳಿದ್ನಲ್ಲ, ವೆಲ್ಕಮ್ ಟು ದ ಹಿಸ್ಟಾರಿಕಲ್ ಸಿಟಿ ಹೊಸಪೇಟೆ, ಸಿಟಿ ಮುನ್ಸಿಪಲ್ ಕೌನ್ಸಿಲ್ ಹೊಸಪೇಟೆ. ಸೊ ಹಿಸ್ಟಾರಿಕಲ್ ಸಿಟಿ ಹೊಸಪೇಟೆಗೆ ಸುಸ್ವಾಗತ. ಬನ್ನಿ, ಈ ಒಂದು ಎಡ್ಜಲ್ಲಿ ನಾವು ಹೋಗ್ಬೇಕೀಗ. ಕಡೆ ಸ್ವಲ್ಪ ಆ ಕಡೆ ಆದರೆ ಕೆಳಗಿರ್ತೀವಿ ಇದ್ರದ್ದು. ಇಲ್ಲಿಂದ ಹಂಪಿಗೆ 14 ಕಿಲೋಮೀಟರ್ಸ್ ಇದೆ. ಬಳ್ಳಾರಿಗೆ 64 ಕಿಲೋಮೀಟರ್ಸ್ ಇದೆ. ಮೊದಲು ವಿಜಯನಗರ ಬಳ್ಳಾರಿ ಎಲ್ಲ ಒಂದೇ ಡಿಸ್ಟ್ರಿಕ್ಟ್ ಆಗಿತ್ತು. ಮತ್ತು 2021 ಆಗಿತ್ತು ವಿಜಯನಗರ ಸ್ಪ್ಲಿಟ್ ಆಗಿ ವಿಜಯನಗರ ಅಂತ ಒಂದು ಹೊಸ ಡಿಸ್ಟ್ರಿಕ್ಟ್ ಆಗಿದ್ದು. ಸೊ ಹೊಸಪೇಟೆ ಆಗಿದೆ, ಅದ್ರ ಮೇನ್ ಹೆಡ್ ಕ್ವಾರ್ಟರ್ ಆಗಿ ಸರ್ವ್ ಮಾಡ್ತಿರೋದು. ಅರೌಂಡ್ 6 ತಾಲೂಕ್ಸ್ ವಿಜಯನಗರ ಡಿಸ್ಟ್ರಿಕ್ಟಲ್ಲಿದೆ. ಹಂಪಿಗೆ ಎಂಟ್ರಿ ಆದಾಗಲೇ ಜಸ್ಟ್ 8 ಕಿಲೋಮೀಟರ್ಸ್ ಇರಬೇಕು. ಅದನ್ನೇ ಕಲ್ಲಲ್ಲಿ ಮಾಡಿರೋದು. ಯಾವ ಥರ ಇದೆ ನೋಡಿ, ಚೆನ್ನಾಗಿದೆಯಲ್ಲ. ಆರ್ಚ್ ಥರ ಇದೆ ನೋಡಲಿಕ್ಕೆ. ಆವಾಗಿನ ಕಾಲದ ಆರ್ಚ್ ಆಗಿರ್ಬೋದು ಮೇ ಬಿ. ಮತ್ತು ಇಲ್ಲಿ ನೋಡಿ ಮುಂದೆ ಹೋದಂಗೆ ಅಲ್ಲೊಂದು ಟೆಂಪಲ್ ನೋಡಿ. ಇಲ್ಲಿ ನೋಡಿ ಆ ಟೆಂಪಲ್ ಯಾವ ಥರ ಇದೆ ಅಂತ.
ತುಂಬ ವರ್ಷ ಹಳೆ ಟೆಂಪಲ್ ಆಗಿರ್ಬೋದು ಮಾತ್ರ ಚೆನ್ನಾಗಿದೆ ನೋಡಿ. ಊರ ಹೆಸರು ಹಳೆ ಮಲಪ್ಪನ ಗುಡಿ ಅಂತ, ಹಳೆ ಮಲಪ್ಪನ ಗುಡಿ ಅಂತ. ಸೊ ನೋಡಿ ಯಾವ ಥರ ಇದೆ ಅಂತ. ಹಂಪಿ ಹೋಗೋ ರೋಡ್ ಇದಕ್ಕೆ. ಸೊ ಇಲ್ಲೊಂದು ಅದೇ ಥರ ನಾವು ಅಲ್ಲಿ ನೋಡಿದ್ವಲ್ಲ ಅದೇ ಥರ ಇಲ್ಲಿ ನೋಡಿ, ಇದು ಆರ್ಟ್ಸ್ ಆಗಿರ್ಬೋದು ಮೇ ಬಿ. ಆ ಒಂದು ಟೈಮಲ್ಲಿ ಅಲ್ಲಿ ಮಿಡ್ಲಿಂದ ಕುದುರೆಗಾಲ ಅದೆಲ್ಲ ಹೋಗ್ತಿತ್ತೇನೋ ನೋಡಿ. ಇಲ್ಲಿ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಪುನೀತ್ ಸರ್, ಅಪ್ಪು ಸರ್ ಫೋಟೋನಲ್ಲಿದೆ. ಕೆನಲ್ ನೋಡಿ ಇಲ್ಲಿ ಬರ್ತಾರೆ ಈಗ. ಸೊ ಅಲ್ಲಿಂದ ಏನಾದರೂ ಆಲಪ್ಪೆ ಥರ ಬೋಟಿಂಗ್ ಸರ್ವಿಸ್ ಎಲ್ಲ ಇದ್ದಿದ್ರೆ, ಫೇರಿಯೆಲ್ಲ ಇದ್ದಿದ್ರೆ ಇದರಲ್ಲೇ ಬರ್ಬೋದಿತ್ತು. ತುಂಬಾ ಶಾರ್ಟ್ ಆಗ್ತಿತ್ತು ಮಾತ್ರ. ನಾವು ಒಂದು ರೌಂಡ್ ಆಗಿ ಹೊಸಪೇಟೆ ಸಿಟಿ ಒಳಗೆ ಹೋಗಿ ಆ ಥರ ಬಂದಿರೋದು. ಇದು ತುಂಬ ಶಾರ್ಟ್ ಆಗ್ತಿತ್ತು. ಇಲ್ಲಿಗೆ ಸ್ಟೇಟ್ ಹೈವೇ ಎಂಡ್ ಆಗುತ್ತೆ. ಇಲ್ಲಿಂದ ಲೆಫ್ಟ್ ತೆಗಿಬೇಕು, ಹಂಪಿಗೆ ರೀಚ್ ಆಗಬೇಕಾದ್ರೆ 4 ಕಿಲೋಮೀಟರ್ಸ್ ಇದೆ ಅರೌಂಡ್ ಇಲ್ಲಿಂದ. ಕೈಂಡ್ ಆಫ್ ತುಂಬಾ ಚೆನ್ನಾಗಿದೆ ಫೀಲಿಂಗ್. ಅಲ್ಲಿ ನೋಡಿ ಸನ್ ಸೆಟ್ ಆಗಿ ಇನ್ನೂ 1 ಅವರ್ ಇದೆ ಮೇ ಬಿ. 5 ಗಂಟೆನೂ ಆಯಿತು ಇಲ್ವೋ ಗೊತ್ತಿಲ್ಲ. 5 ಗಂಟೆ ಆಯಿತು. ಬಟ್ 6 o'clock ಅನ್ಸುತ್ತೆ ಇಲ್ಲಿ ಸನ್ಸೆಟ್ ಆಗೋದು. ಸನ್ ನೋಡಿ ಅಲ್ಲೇ ಇದೆ. ಸೊ ಹಂಪಿಗೆ ರೀಚ್ ಆಗ್ಬೋದು. ಜಸ್ಟ್ 4 ಕಿಲೋಮೀಟರ್ಸ್ ಮಾತ್ರ ಇರೋದು. ಅಲ್ಲಿ ನೋಡಿ ಹಂಪಿಗೆ ಎಂಟ್ರಿ ಆದಂಗೆ ಫ್ರಂಟಲ್ಲಿ ನಿಮಗೆ ನೋಡ್ಬೋದು ತುಂಬಾ ಕಲ್ಲುಗಳೆಲ್ಲ ಕಾಣ್ತಿದೆ. ಇನ್ನೂ 2.5 ಕಿಲೋಮೀಟರ್ಸ್ ಅಂತ ತೋರಿಸ್ತಿದೆ. ಹಿಂದ್ಗಡೆ ನೋಡಿ ಸ್ಕೂಲ್ ಬಸ್ ಹೋಗ್ತಿದೆ. ಇಟ್ಸ್ ಫ್ರಮ್ ಆಂಧ್ರ ಪ್ರದೇಶ್ AP ಪಾಸಿಂಗ್. ನೋಡಿ ಮುಂದ್ಗಡೆ ಇನ್ನೊಂದು ಸ್ಕೂಲ್ ಬಸ್ ಬರ್ತಿದೆ. ಒಂದು 4 to 5 ಸ್ಕೂಲ್ ಬಸ್ ಅನಿಸುತ್ತೆ ಹೋಗ್ತಾ ಇತ್ತು. ಸೊ ಇಲ್ಲಿ ನೋಡಿ AP ಸ್ಕೂಲ್ ಪ್ರವಾಸಕ್ಕೆ ಬಂದಿದ್ದಾರೆ ಇವರು. ಸೊ ಹಂಪಿ ರೆಕಮೆಂಡೆಡ್ ಪ್ಲೇಸೇ ಬರಲಿಕ್ಕೆ. ಮಸ್ಟ್ ಪ್ಲೇಸ್ ರೆಕಮೆಂಡೆಡ್ ಅಲ್ಲ. ಬನಿಯನ್ ಟ್ರೀ ಎಲ್ಲ ನೋಡಿ, ಹಳೆ ಮನೆ, ಒಂಥರ ವಿಂಟೇಜ್ ವೈಬ್ ನಿಮಗೆ ಸಿಗ್ತಿಲ್ವ ಇಲ್ಲಿ. ಈ ಬ್ರಿಡ್ಜ್ ನೋಡಿ, ಓಲ್ಡ್ ಬ್ರಿಡ್ಜ್. ಮತ್ತು ಇಲ್ಲಿ ನೋಡಿ ಸಣ್ಣದಾಗಿ ಒಂದು ಟೆಂಪಲ್ ಥರ. ಆಲ್ಮೋಸ್ಟ್ 1 ಕಿಲೋಮೀಟರ್ ಇದೆ. ಹಂಪಿಗೆ ಆಲ್ಮೋಸ್ಟ್ ರೀಚ್ ಆದ 950 ಮೀಟರ್ಸ್. ದಿಸ್ ಇಸ್ ಇನ್ಕ್ರೆಡಿಬಲ್. ಒಂದು ದೊಡ್ಡ ಹಪ್ಪಾಗಿತ್ತು ಅದು ಮಾತ್ರ. ಆವಾಗ ಸಡನ್ನಾಗಿ ಬಸ್ ಬಂದಿತ್ತು. ಒಂದು ಒಳ್ಳೆ ಟೈಪಲ್ಲಿ ಟ್ಯಾಕಲ್ ಆಯ್ತು ಮಾತ್ರ. ನೋಡಿ ಇಲ್ಲಿ ಹಂಪಿ, ವಾವ್ ಇನ್ಕ್ರೆಡಿಬಲ್ ತಾನೆ. ಇಲ್ಲೊಂದು ಟೆಂಪಲ್ ಇದು. ಇಟ್ಸ್ ಲಿಟ್ರಲಿ ಕ್ರೇಜಿ ಬ್ರೋ. ಅಲ್ಲಿ ನೋಡಿ ಯಾವ ಥರ ಎಲ್ಲ ಒಂಥರ ಪಿಲ್ಲರಲ್ಲಾಗಿ ಇಲ್ಲಿ ಟೆಂಪಲ್, ಮತ್ತು ಇಲ್ಲಿ ನೋಡಿ ಒಂದೊಂದು ಗುಡ್ಡದಲ್ಲಿ ಒಂದೊಂದು ಪಿಲ್ಲರ್ಸ್ ಥರ ಆಗಿ ತುಂಬಾ ಚೆನ್ನಾಗಿದೆ. ಜಸ್ಟ್ ಲುಕ್ ಅಟ್ ದಿಸ್ ಹಂಪಿ ಗಾಯ್ಸ್. ಹೋಗ್ತಾ ಇದ್ದೀನಿ, ಆ ಚಾರಿಯೇಟ್ ಕಡೆ ಹೋಗ್ತಿದ್ದೀನಿ. ನೋಡಿ ತುಂಗಭದ್ರಾ ರಿವರ್. ದ ಥಿಂಗ್ ಈಸ್ ನಾನು ಎಲ್ಲ ಟೈಮಲ್ಲಿ ಡೆಡ್ಲೈನಲ್ಲಿ ರೀಚ್ ಆಗೋದು. ಸೊ ಇವತ್ತು ನೋಡಿ 6 o'clock ಇವಾಗ ಎಂಡ್ ಆಗುತ್ತೆ. ಬಟ್ ರೀಚ್ ಆಗಬೇಕಾದ್ರೆ 6:10 ಆಗ್ಬೋದು ಮೇ ಬಿ. ಯಾವ ಥರ ಇದೆ ದಾರಿ ಅಂತ. ಸೊ ಇಲ್ಲಿ ನೋಡಿ ಒಂದು ಸ್ಟ್ಯಾಚ್ಯೂ ವೆಲ್ಕಮ್ ಮಾಡ್ತಾ ಇರೋದು. ಅಂಕಲ್ಜಿ ಹೇಗಿದ್ದೀರಾ? ಬೋಟಿಂಗ್ ಮಾಡಿ ಹೋಗ್ತಿದ್ದಾರೆ. ಇಲ್ಲಿ ನೋಡಿ ಇಲ್ಲೊಂದು ಟೆಂಪಲ್. ಬ್ರೋ ಹಂಪಿ ಈಸ್ ನೆಕ್ಸ್ಟ್ ಲೆವೆಲ್ ಬ್ರೋ. ಹಂಪಿ ಬಗ್ಗೆ ಒಂದು ವೀಡಿಯೋ ಮಾಡಬೇಕಂದ್ರೆ ಇದು ಸಾಲದು ಬ್ರೋ. ತುಂಬ ಅಂದರೆ ತುಂಬ ಇದೆ ಹಂಪಿ. ಇಲ್ಲಲ್ಲಿ ನೋಡಿ ಬ್ರೋ ರಾಕ್ಸ್ ಎಲ್ಲಿ, ಇಲ್ಲಿ ಟೆಂಪಲ್ಸ್ ಆಗಿ, ಇಲ್ಲೆಲ್ಲ ಪಿಲ್ಲರ್ಸ್ ಎಲ್ಲ ಆಗಿ ನೆಕ್ಸ್ಟ್ ಲೆವೆಲ್. ಎಲ್ಲರೂ ಹೇಳ್ತಿದ್ದಾರೆ ನಾನು ರೀಚ್ ಆಗಬೇಕಾದ್ರೆ ಅದು ಕ್ಲೋಸ್ ಆಗಿರುತ್ತೆ ಅಂತ. ಬಟ್ ಒಂದು ಹೋಪ್ ಇಟ್ಕೊಂಡು ಹೋಗ್ತಿದ್ದೀನಿ. ಐ ಆಮ್ ನಾಟ್ ಫುಲ್ಲಿ ಶ್ಯೂರ್. ಬಟ್ ಇಲ್ಲಲ್ಲಿ ನೋಡಿ ಯಾವ ಥರ ಇದೆ ಟೆಂಪಲ್. ವಾಹ್, ಇಟ್ಸ್ ಇನ್ಕ್ರೆಡಿಬಲ್ ಬ್ರೋ. ಜಸ್ಟ್ ಲುಕ್ ದೇರ್. ಇಟ್ಸ್ ಲಿಟ್ರಲಿ ಆಸಮ್ ಬ್ರೋ. ಹಿಂದ್ಗಡೆ ಒಂದು ಆರ್ಟ್ಸ್ ಥರ ಬ್ರೋ. ಇಲ್ಲಿ ಏನೆಲ್ಲ ಇದೆ, ಓ ಮೈ ಗಾಶ್. ಅಲ್ಲಿ ಇಲ್ಲಿ ಪಿಲ್ಲರ್ಸ್ ಆಗಿ ತುಂಬಾ ಇಷ್ಟ ಇದೆ ಬ್ರೋ ಇದರಲ್ಲಿ. ನೆಕ್ಸ್ಟ್ ಡೇ ನನ್ನ ರೂಮ್ಮೇಟ್ನ ಕರ್ಕೊಂಡ್ಬರ್ತೀನಿ. ಒಬ್ಬರು ನನ್ನ ರೂಮ್ಮೇಟ್ ಇದ್ದಾರೆ, ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಸ್ಟೋರಿ ಎಲ್ಲ. ಸೊ ಬಂದು ಕಂಪ್ಲೀಟ್ ಎಕ್ಸ್ಪಿಡಿಷನ್ ಮಾಡಬೇಕು ಹಂಪಿ. ಇಟ್ಸ್ ಇನ್ಕ್ರೆಡಿಬಲ್ ಅಂದರೆ ನೆಕ್ಸ್ಟ್ ಲೆವೆಲ್ ಮ್ಯಾನ್. ಅಲ್ಲೆಲ್ಲ ನೋಡಿ ರಾಕ್ ಹಿಲ್ಸ್ ಎಲ್ಲ ರಾಕ್ಸ್, ಒಂದೊಂದು ಕಲ್ಲನ್ನೆಲ್ಲ ಎಲ್ಲ ಒಟ್ಟಿಗೆ ಮಾಡಿ ಅಲ್ಲಿ ಗುಡ್ಡ ಮಾಡ್ದಂಗೆ ಆಗಿದೆ. ಐ ಥಿಂಕ್ ಇಟ್ಸ್ ದ ಕ್ಲೋಸಿಂಗ್ ಟೈಮ್. ನಾನು ಒಬ್ಬನೇ ಇರೋದು, ಯಾರೂ ಇಲ್ಲ ಕಡೆಲ್ಲ ನೋಡಿ ರಾಕ್ಸ್ ಎಲ್ಲ ಆಗಿ. ಬಟ್ ಸ್ಟಿಲ್ ಅಲ್ಲಿಗೆ 900 ಮೀಟರ್ಸ್ ಅಂತ ತೋರಿಸ್ತಿದೆ. ಕೈಂಡ್ ಆಫ್ ತುಂಬಾ ನೆಕ್ಸ್ಟ್ ಲೆವೆಲ್ ಅಡ್ವೆಂಚರ್ ಐತಿ ಇದು ಮಾತ್ರ. ಇವನ್ ಸಿಂಗಲ್ ಪರ್ಸನ್ ಯು ಕಾಂಟ್ ಫೈಂಡ್ ಹಿಯರ್ ಆ್ಯಂಡ್ ಐ ಆಮ್ ಅ ಸೋಲೋ ಹಿಯರ್. ಒಬ್ಬನೇ ನಾವು ಹೋಗ್ತಿದ್ದೀನಿ ಇದ್ರೊಳಗೆ ಈಗ ಬ್ರೋ. ಅಲ್ಲೆಲ್ಲ ನೋಡಿ ಯಾವ ಥರ ಬ್ರೋ. ಇದೊಂದು ನೆಕ್ಸ್ಟ್ ಲೆವೆಲ್ ಬ್ರೋ. ಓ ಮೈ ಗಾಸ್. ಒಂದು 2 ಪಿಕ್ ತೆಗಿಯೋಣಂದರೆ ಕತ್ಲಾಗ್ತಾ ಬಂತು. ಬಟ್ ಅಲ್ಲೋಗಿ ತೆಗಿಬೇಕಂತ ಇದ್ದೀನಿ ನಾನು. ಆ ಚಾರಿಟಿ ಇರೋದು ವಿಠ್ಠಲ ಟೆಂಪಲಲ್ಲಿ. ಸೊ ವಿಠ್ಠಲ ಟೆಂಪಲ್ಗೆ ಹೋಗೋ ಒಂದು ರೋಡ್ ಆಗಿದೆ ಇದು. ಕೈಂಡ್ ಆಫ್ ಎಲ್ಲ ಟೂರಿಸ್ಟ್ ಆಲ್ಮೋಸ್ಟ್ ಬಂದು ಹೋಗ್ತಾನಿದ್ದಾರೆ ಈಗ. ನೋಡಿ ಬರ್ತಾನೆ ಇದ್ದಾರೆ. ಸೊ ಐ ಮೈಟ್ ಬಿ ದ ಲಾಸ್ಟ್ ಪರ್ಸನ್ ಆಫ್ ದಿಸ್ ಡೇ ಅಂತ ಹೇಳ್ಬೋದು. ಅಲ್ಲಿ ನೋಡಿ ಅಲ್ಲೊಂದು ಮತ್ತು ಇಲ್ಲೊಂದು ಟೆಂಪಲ್. ಸೊ ಮುಂದೆ ಒಂದು ಆರ್ಚ್ ಥರ ಕಾಣ್ತಿದೆ. ಮೇ ಬಿ ಅದರೊಳಗಿಂದ ಹೋಗ್ಲಿಕ್ಕೆ ಇರ್ಬೋದು ಈಗ. ಇಲ್ಲಿ ನೋಡಿ ಆರ್ಚ್. ಸೊ ಇದು ಥರ ಒಳಗಿಂದ ಹೋಗ್ಬೇಕೀಗ. ಬಟ್ ಐ ಆಮ್ ನಾಟ್ ಶ್ಯೂರ್. 6 ಗಂಟೆ ಆಯಿತು. ಬಟ್ ಇನ್ನೂ 500 ಮೀಟರ್ಸ್ ಇದೆ. ಇಂಟ್ರೆಸ್ಟಿಂಗ್ ಬ್ರೋ. ಕಮ್ ಲೆಟ್ಸ್ ಗೋ. ಇಲ್ಲೊಂದು ಆರ್ಚ್ ನೋಡಿ. ಸೊ ಹಿಂದ್ಗಡೆ ಅಲ್ಲಿ ನೋಡಿ ಬ್ರೋ ನೆಕ್ಸ್ಟ್ ಲೆವೆಲ್ ತುಂಬಾ ಇದೆ. ಒಂದು ಹಿಸ್ಟ್ರಿ ಕಲಿತು ಒಂದೊಂದು ವೀಡಿಯೋ ಮಾಡಬೇಕಂದ್ರೆ ಪ್ಲೆಂಟಿ ಬ್ರೋ. ನೋಡಿ ಇಲ್ಲೆಲ್ಲ ಪಿಕ್ ತೆಗೆದ್ರೆ ಒಂಥರ ಕಿಂಗ್ ಥರ ಬರುತ್ತೆ. ನಾಟ್ ಶ್ಯೂರ್, ನನಗೇನು ಗೊತ್ತಾಗ್ತಿಲ್ಲ ಇಲ್ಲಿ. ಬಟ್ ಐ ಥಿಂಕ್ ಐ ಹ್ಯಾವ್ ರೀಚ್ ಸಮ್ವೇರ್
ಬಟ್ ಐ ಆಮ್ ನಾಟ್ ಶ್ಯೂರ್. ಬಟ್ ನೋಡಿ ಇಲ್ಲಿ ತುಂಬಾ ಟೆಂಪಲ್ಸ್ ಅಲ್ಲಿ ನೋಡ್ಬೋದು, ಚೆನ್ನಾಗಿ ಅಂದರೆ ನೆಕ್ಸ್ಟ್ ಲೆವೆಲ್ ಆಗಿದೆ, ಒಂದೊಂದು ಬ್ಯೂಟಿಫುಲ್ ಆಗಿದೆ ನೋಡಿ. ನೋಡಿ ಫೈನಲ್ ಐ ರೀಚ್ಡ್ ಹಿಯರ್. ಸೊ ಈ ಒಂದು ಪಾಯಿಂಟಿಗೆ ಆಗಿತ್ತು, ನಾನು ವೆಯ್ಟ್ ಮಾಡ್ತಿದ್ದೀನಿ, ಎಲ್ಲೆಲ್ಲ ನೋಡಿದೆ, ಎಲ್ಲೆಲ್ಲಿಂದಲೂ ಬಂದೆ. ಐ ವಾಸ್ ಕಂಪ್ಲೀಟ್ ನಾಟ್ ಫೈನಲ್ ಹಿಯರ್. ಅಲ್ಲಿ ಕಾಣ್ತಿರೋದು ಸ್ಟೋನ್ ಚಾರಿಯಟ್, ಕಲ್ಲಿನ ರಥ ಅಂತ ಅದನ್ನು ಹೇಳ್ತಾರೆ. ಮತ್ತೆ ಅಲ್ಲಿ ಸರೌಂಡಿಂಗ್ಸ್ ಅಲ್ಲಿ ನಿಮಗೆ ಟೆಂಪಲ್ ನೋಡಿ ಯಾವ ತರ ಇದೆ ನೋಡಿ. ನೆಕ್ಸ್ಟ್ ಅಲ್ಲಿ ಇನ್ಕ್ರೆಡಿಬಲ್. ಹಂಪಿ ಅಂದ್ರೆ ತುಂಬಾನೇ ಒಂದು ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಒಂದೇ ಸ್ಪೆಷಲ್ ನಮಗೆ ಹಂಪಿಗೆ ಅಂತ ಬೇಕು. ಎಕ್ಸಾಕ್ಟ್ಲಿ ಕ್ಲೋಸ್ ಆಯ್ತು. ಸೊ ನನಗೆ ಅದು ಕಲ್ಲಿನ ರಥ ಸ್ಟೋನ್ ಚಾರಿಯಟ್ ನೋಡ್ಬೇಕಂತಿತ್ತು, ಬಟ್ ಅದು ನೋಡಿ ಆಯ್ತು. ನಮ್ಮ ಸ್ಕೂಲ್ ಬುಕ್ ಅಲ್ಲಿ ನಾವು ನೋಡ್ತಿದ್ವಿ. ಸೊ ವಿಜಯನಗರ ಎಂಪೈರ್ ಆಗಿದೆ ಈ ಒಂದು, ಬಟ್ ಅದ್ರ ಹಿಸ್ಟ್ರಿ ಕಲೆಕ್ಟ್ ಮಾಡೋಂತ ಗೂಗಲ್ ಮಾಡಿದ್ರೆ ಗೂಗಲ್ ಇಲ್ಲಿ ವರ್ಕ್ ಆಗ್ತಿಲ್ಲ. ಬಟ್ ಹಂಪಿ ವಿಸಿಟ್ ಮಾಡಿ ಆಯ್ತು, ಸ್ವಲ್ಪ ಸೈಕಲ್ ಎಕ್ಸಿಬಿಷನ್ ವಿಸಿಟ್ ಮಾಡ್ಲಿಕ್ಕೆ ಆಯ್ತು. ಬಟ್ ಕ್ಲಿಯರ್ ಆಗಿ ನೆಕ್ಸ್ಟ್ ಟೈಮ್ ಹಂಪಿ ಬರ್ಲಿಕ್ಕೆ ಉಂಟು. ಹಂಪಿನ ಕಂಪ್ಲೀಟ್ ಆಗಿ ಒಂದು ಸ್ಪೆಷಲ್ ಆಗಿ ಒಂದು 2 ದಿನ ಹಂಪಿನ ಎಕ್ಸ್ಪ್ಲೋರ್ ಮಾಡ್ಲಿಕ್ಕಿದೆ. ಸ್ಟೋನ್ ಚಾರಿಟಿಗೆ ಹೋಗಾಯ್ತು, ಅದು ನೋಡಿ ಆಯ್ತು, ಅದು ನೋಡ್ಬೇಕಂತಾನೆ ತುಂಬ ಇತ್ತು. ಬಟ್ ಆ ಒಂದು ಲೈಕ್ ಹೇಳ್ತೀವಲ್ಲ ಪಿನ್ ಆ ಒಂದು ಲಾಸ್ಟ್ ಮೂಮೆಂಟ್, ಅದು ಲಾಸ್ಟ್ ಮಿನಿಟ್ ಅಂತ ಹೇಳ್ತೀವಲ್ಲ, ಸೊ ಆ ಒಂದು ಟೈಮಲ್ಲಿ ನಾನು ರೀಚ್ ಆಗಿದ್ದು. ಅದೇ ಹಾಕಿಗೆ ಹೋಗ್ತಿದ್ದೆ, ನಾ ಹೆದರಿ ಏನಿಲ್ಲ ಬ್ರೋ, ಒಬ್ಬನೇ ಇರೋದು ಕತ್ಲಲ್ಲಿ. ಯಾರಿಗೆ ಒಂದು ರೋಡಲ್ಲಿ ಬರ್ತಿಲ್ವ, ಎಲ್ಲರೂ ಹೋದ್ರ ಅಂತ ಹೇಳ್ಬಿಡು. 1 ಕಿಲೋಮೀಟರ್ ನಡಿಬೇಕು, ಕತ್ಲಾಗ್ತಿದೆ ಇಲ್ಲಿ. ಇಟ್ಸ್ ಪ್ರೆಟಿ ಡಾರ್ಕ್ ಮ್ಯಾನ್. ನೋಡಿ ಆ ಕಡೆ ಈ ಕಡೆ ಕಲ್ಗಳು, ಮರಗಳು, ಗುಡ್ಡಗಳು ಮಾತ್ರ ಕಾಣ್ತಿದೆ ಈಗ. ಸೊ ಅರೌಂಡ್ ಇಲ್ಲಿಂದ 1 ಕಿಲೋಮೀಟರ್ ಅಷ್ಟಿದೆ ನನ್ನ ಡೆಸ್ಟಿನೇಷನ್ಗೆ ರೀಚ್ ಆಗಬೇಕಾದ್ರೆ. ಸೊ ಅಲ್ಲೊಂದು ಟೆಂಪಲ್ ಇದೆ, ಅಲ್ಲಿ ಜನಗಳಿರ್ತಾರೆ. ಸೊ ಇಲ್ಲಿ ಯಾರೂ ಇಲ್ಲ ನೋಡಿ. ಓ ಸಮ್ ಪೀಪಲ್ ಆರ್ ಕಮ್ಮಿಂಗ್, ಬಟ್ ಅವ್ರ ಹತ್ರ ಹೇಳೋಣ ಇಟ್ಸ್ ಕ್ಲೋಸ್ಡ್ ಅಂತ. ಮತ್ತು ನನ್ನ ಜೊತೆ ಅಲ್ಲಿ ತನಕ ಬರ್ತಾರೆ ಆಮೇಲೆ ಅವ್ರು ಹೋದರು. ಅವ್ರ ಹೇಳಿದೆ ದ ಟೆಂಪಲ್ ಇಸ್ ಕ್ಲೋಸ್ಡ್ ಅಂತ. ಬಟ್ ಅವರು ಟೆಂಪಲಿಗೆ ಹೋಗೋರಲ್ಲ, ಅವ್ರು ಇನ್ನೊಂದು ಪಾರ್ಕಿಂಗ್ ಸ್ಪಾಟ್ ಇತ್ತಲ್ಲಿ, ಅಲ್ಲಿಗೆ ಹೋಗೋರು. ಓಹ್ ಈವನ್ ಐ ಲಾಸ್ಟ್ ದೆಮ್ ಟು. ಸೊ ಫ್ಯೂ ಮೋರ್ ಕಿಲೋಮೀಟರ್ಸ್, ಫ್ಯೂ ಮೋರ್ ಮೀಟರ್ಸ್, ಕಮ್ ಲೆಟ್ಸ್ ಗೋ. ನೀವು ಹೇಳಿದ್ರು ನಂಬಲ್ಲ, ಬ್ಯಾಟ್ಸ್ಗೆಲ್ಲ ಹಾರಾಡೋಕ್ಕೆ ಸ್ಟಾರ್ಟ್ ಆಗಿದೆ ಇಲ್ಲಿ. ಕತ್ಲಾಯಿತು, ಅದ್ರ ಟೈಮ್ ಇದೀಗ. ಸೊ ಫುಲ್ ಕತ್ಲಾಗೋಕ್ಕಿಂತ ಮೊದಲು ಹೋಗಿ ರೀಚ್ ಆಗಬೇಕು. ಒಬ್ಬನೇ ಹೋಗ್ತೀನಿ ಬ್ರೋ, ಜಸ್ಟ್ ಲುಕ್ ಹೌ ಇಟ್ ಈಸ್. ಎಲ್ಲಿಂದ ಸಿಗ್ತಿದೆ ಏರಿಯಾ ನನಗೆ ಗೊತ್ತಿಲ್ಲಪ್ಪ. ಓಹ್ ಅಲ್ಲೊಂದು ಟೀಮ್ ಇದೆ, ಅಲ್ಲೊಂದು ಟೀಮ್ ಹೋಗ್ತಿದೆ. ಫೈನ್, ಅಲ್ಲೊಂದು 5-10 ಜನ ಇದ್ದಾರೆ. ಸೊ ಅವ್ರು ಸಿಕ್ಕಿದ್ದಾರೆ ಈಗ. ಬನ್ನಿ ನೋಡೋಣ. ಏನಾದ್ರು ಇದು ಮಾಡಿ ಬಂದಿದ್ದೀನಿ ನಾನು ಬ್ಲಾಗ್ ಮಾಡ್ಕೊಂಡು ಸೀದಾ ಬಂದೆ. ಒಬ್ಬನೇ ಬ್ರೋ ಇದ್ದಿದ್ದು ನಾನಲ್ಲಿ, ಚಾನಲ್ DC ಎಕ್ಸ್ಪ್ಲೋರ್ ಅಂತ. ಬನ್ನಿ ಹೋಗೋಣ. ಸೊ ನನಗಿಲ್ಲಿ ಟೀಮೇ ಸಿಕ್ತು, ಬಿಡಿ ಇನ್ನು ಎತ್ತರಂಗಿಲ್ಲ. ಓ ಬ್ರೋ 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 ಇವ್ರು ಫಸ್ಟ್ ಇವ್ರು ತಗೊಂಡಿದ್ದು ಫೋಟೋ ಬ್ರೋ. ನಾವೇ ಸಿಕ್ಕಿದ್ದೀವಿ ಮತ್ತೆ. ನನಗಲ್ಲಿ ನಾವು ಒಬ್ಬನೇ ಹೋಗಿದ್ದು. ಸೊ ಲಾಸ್ಟ್ ಮಿನಿಟಲ್ಲಿ ಹೋಗಿ ರೀಚ್ ಆಗಿದ್ದು. ನಾನು ಕಾಣ್ತಿದ್ದೀನಿ ಇಲ್ವಾ ಗೊತ್ತಿಲ್ಲ, ಕ್ಯಾಂಪ್ ತುಂಬ ಇದಾಗಿದೆ. ಬಟ್ ಲಾಸ್ಟ್ ಮಿನಿಟಲ್ಲಿ ನಮಗೆ ಈ ಬ್ರೋರ್ ಆಗಿದ್ರು, ಫೋಟೋ ತೆಕ್ಕೊಟ್ಟಿದ್ದು. ಹೋಪ್ಫುಲ್ ಇವಾಗ ಕಾಣ್ತಿದೆ ಅಂತ ಅಂದ್ಕೊಳ್ತೀನಿ. ಬ್ರೋ ಇಲ್ಲಿ ನೋಡಿ, ಫಸ್ಟ್ ಇವ್ರನ್ನ ಫೋಟೋ ತೆಗೆದ್ರು, ಮತ್ತೆ ಈ ಬ್ರೋ ಬಂದರು. ಸ್ವಲ್ಪ ಸೆಲ್ಫ್ ನನ್ನ ಹಂಪಿ ಫೋಟೋ ಚೆನ್ನಾಗಾಗಿದೆ ಇಲ್ವೋ ಅಂತ ಏನು ಕ್ರೆಡಿಟ್ ಬಂದರು ಇವರಿಗೆ. ಓಕೆ, ಚೆನ್ನಾಗಿ ಬಂದರು ಬಂದಿಲ್ಲ ಅಂದರು. ತುಂಬಾ ಕತ್ಲಾಗಿದೆ. ಸೊ ನಾವಿವಾಗ ಎಲ್ಲಿಗೆ ರೀಚ್ ಆಗ್ತಿರೋದು? ಅದು ಆ ಏರಿಯಾ ಹೆಸರು ವಿರೂಪಾಕ್ಷ ದೇವಾಲಯ ನಾವು ಹೋಗ್ತಿದ್ದೀವಿ. ವಿಠಲ್ ದೇವಾಲಯದಿಂದ ನಾವು ಬಂದಿದ್ದು. ಸೊ ನಾವು ಸ್ಟೋನ್ ಚಾರಿಯಟ್ ನೋಡಿ ಬಂದಿದ್ದೀವಿ. ನಾವಿವಾಗ ಲಾಸ್ಟ್ ಪೀಪಲ್ ಹೋಗ್ತಿರೋದು ಇಲ್ಲಿಂದ. ಸೊ ಕರಡಿ ಇದೆ ಅಂತ ಹೇಳೋಕ್ಕಾಗಲ್ಲ. ಇವಾಗ ಇದು ಆಲ್ರೆಡಿ ಬಂದಿದೆ, ಯಾವುದು ರಾತ್ರಿ ಬರುತ್ತಲ್ಲ ಹೊರಗಡೆ, ಅದ್ರ ಹೆಸರು ನಮ್ಮ ಟೈಗರ್ ನೋಡಿ ಅಲ್ಲಿ. ಟೈಗರ್ ಹೆಸರು ಟೈಗರ್ ನಾಯಿ ಅಂತ. ಸೊ ನೋಡೋಣ ಬನ್ನಿ ಹೋಗೋಣ. ಫೈನಲಿ ನಾವು ಕಲ್ಲಿನ ರಥ ನೋಡಿ ಬಂದಿವಿ. ಇವಾಗ ಆಲ್ರೆಡಿ ಇವಾಗ ಕ್ಲೋಸ್ ಆಗಿದೆ. ನಾವೇ ಲಾಸ್ಟ್ ಪೀಪಲ್ ಅನ್ಸುತ್ತೆ ಅಲ್ಲಿ ಹೋಗಿ ವಿಸಿಟ್ ಮಾಡಿದ್ದು. ಸೊ 6 ಗಂಟೆಗೆ ಅದು ಕ್ಲೋಸ್ ಆಗೋದಂತ ಇತ್ತು. ನಾವು 5:55 ಇಲ್ಲಿಂದ ಓಡೋಗಿ ಲಾಸ್ಟಿಗೆ ಸೊ ಫೈನಲಿ ನಾವು ಅಲ್ಲಿ ರೀಚ್ ಆಗಿದ್ವಿ. 2 ಕಿಲೋಮೀಟರ್ ಇತ್ತು. ಓಡಿ ಲಾಸ್ಟಿಗೆ 6:05 ಆಗಷ್ಟು ರೀಚ್ ಆಗಿದ್ವಿ. ಅಲ್ಲಿ ಮತ್ತೆ ಅಲ್ಲೆಲ್ಲರೂ ಸೆಕ್ಯೂರಿಟಿ ಅವರೆಲ್ಲ ವಿಸಿಲ್ ಹೊಡಿತಾನೆ ಇದ್ರು. 1-2 ಫೋಟೋ ತೆಗೆದು ಫೈನಲಿ ನಮ್ದು ಕಲ್ಲಿನ ರಥ ಮುಂದ್ಗಡೆ ಒಂದು ಸೆಲ್ಫಿ ಆಗಿದೆ ಬಿಡಿ. ಫೈನಲಿ ರಥ ನೋಡಿ ಬಿಟ್ಟಾಯ್ತು. ಓಕೆ ದೆನ್ ಹಂಪಿ ಸಿಗೋಣ, ಬಾಯ್.